ಸ್ನೇಹಿತರೆ, ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಒಂದ್ಸಲ ಕಲ್ಪನೆ ಮಾಡ್ಕೊಳ್ಳಿ, ಸುಮಾರು 200 ವರ್ಷಗಳ ಕಾಲ ಯುರೋಪಿಯನ್ಸ್ ನಮಗೆ ಗನ್ ಹಿಡಿಯೋದನ್ನು ಕಲಿಸಿದ್ರು. ನಮ್ಮ ದೇಶದ ಸಂಪತ್ತನ್ನು ದೋಚಿ ಅವರ ದೇಶದಲ್ಲಿ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳನ್ನು ಕಟ್ಕೊಂಡ್ರು. ನಾವು ಮುಂದುವರೆದವರು, ನೀವು ಹಿಂದುಳಿದವರು ಅಂತ ಪಾಠ ಮಾಡಿದ್ರು. ಆದ್ರೆ ಇವತ್ತು ಕಾಲಚಕ್ರ ಪೂರ್ತಿ ಉಲ್ಟಾ ಹೊಡೆದಿದೆ. ಇಷ್ಟು ದಿನ ಭಾರತ ಅಂದ್ರೆ ಜಗತ್ತಿನ ಅತಿ ದೊಡ್ಡ ವೆಪನ್ ಬಯರ್ ಅಂತ ಇದ್ವಿ. ಯುದ್ಧ ವಿಮಾನ ಬೇಕಾ, ಫ್ರಾನ್ಸ್ಗೆ ಹೋಗು, ರಷ್ಯಾಗೆ ಹೋಗು. ಸಬ್ಮರೀನ್ ಬೇಕಾ, ಜರ್ಮನಿಗೆ ಹೋಗು, ರಷ್ಯಾಗೆ ಹೋಗು. ಸೇಫ್ಟಿ ಉಪಕರಣಗಳು ಬೇಕಾ, ಟೆಕ್ನಾಲಜಿ ಬೇಕಾ, ಅಮೆರಿಕ ಹತ್ರ ಕೇಳು. ಇಂಜಿನ್ ಬೇಕಾ, ಅಮೆರಿಕ ಹತ್ರ ಕೇಳು. ಒಟ್ಟಲ್ಲಿ ನಮಗೆ ಸೇಫ್ಟಿ ಬೇಕು ಅಂತ ಹೇಳಿದ್ರೆ ಪಾಶ್ಚಿಮಾತ್ಯರ ಕಡೆಗೆ ನಾವು ನೋಡಬೇಕಾಗಿತ್ತು, ಮುಖ್ಯವಾಗಿ ಯುರೋಪ್ ಕಡೆಗೆ. ಆದ್ರೆ ಈಗ ಹಿಸ್ಟ್ರಿ ರಿಪೀಟ್ ಆಗ್ತಾ ಇದೆ, ಚೇಂಜ್ ಆಗ್ತಿದೆ. ಅದೇ ಯುರೋಪಿಯನ್ ಒಕ್ಕೂಟ, ಅದೇ ಫ್ರಾನ್ಸ್, ಅದೇ ಜರ್ಮನಿಗಳು ಭಾರತದ ಬಾಗಿಲನ್ನು ತಡ್ತಾ ಇದ್ದಾವೆ. ಕೈಯಲ್ಲಿ ದುಡ್ಡು ಹಿಡ್ಕೊಂಡು ಬಂದು, ಪ್ಲೀಸ್ ನಮಗೆ ನಿಮ್ಮ ವೆಪನ್ ಬೇಕು, ನಿಮ್ಮ ಮದ್ದುಗುಂಡುಗಳು ಬೇಕು, ಹಾಗೆ ನಮ್ಮ ಟೆಕ್ನಾಲಜಿ ನಮ್ಮ ಹತ್ರ ಇದೆ, ನಿಮ್ಮಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋಣ, ನೀವು ಚೆನ್ನಾಗಿ ಕಮ್ಮಿ ರೇಟಲ್ಲಿ ಜಾಸ್ತಿ ಮ್ಯಾನುಫ್ಯಾಕ್ಚರ್ ಮಾಡಿಕೊಡ್ತೀರಿ, ಅರ್ಜೆಂಟಾಗಿ ಸಪ್ಲೈ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಒಂದೇ ಒಂದು ನಿರ್ಧಾರ ಇಡೀ ಯುರೋಪನ್ನು ನಡುಗಿಸಿ ಹಾಕಿದೆ. ಅಮೆರಿಕ ಕೈ ಕೊಟ್ಟರೆ ನಮಗೆ ಗತಿ ಏನು ಅಂತ ಕಂಗಾಲಾಗಿರೋ ಯುರೋಪ್ ತನ್ನ ರಕ್ಷಣೆಗಾಗಿ ಭಾರತದ ಹತ್ತಿರಕ್ಕೆ ಬಂದಿದೆ. ಬರೀ ವ್ಯಾಪಾರ ಅಲ್ಲ, ಇದು ಜಗತ್ತಿನ ಹೊಸ 3ನೇ ಶಕ್ತಿಯ ಉದಯ ಅಂತ ಒಂದು ದೊಡ್ಡ ಡೀಲ್ ಆಗ್ತಾ ಇದೆ. ಮೆಗಾ ಡೀಲ್ ಆಗ್ತಾ ಇದೆ ಸ್ನೇಹಿತರೆ. ಏನಿದು? ಭಾರತದ ಯಾವ ಕಂಪನಿಗಳಿಗೆ ಇದರಿಂದ ಜಾಕ್ ಪಾಟ್ ಹೊಡೆಯುತ್ತೆ? ಅಮೆರಿಕ ಇಲ್ಲದ ಹೊಸ ಪ್ರಪಂಚ ಹೇಗಿರುತ್ತೆ? ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ. ಭಾರತದ ಬಾಗಿಲಿಗೆ ಯುರೋಪ್. ಮೊದಲಿಗೆ ಏನಿದು ಸುದ್ದಿ ಅಂತ ನೋಡೋಣ. ಮುಂದಿನ ವಾರ ನವದೆಹಲಿಯಲ್ಲಿ ಒಂದು ಐತಿಹಾಸಿಕ ಘಟನೆ ನಡೀತಾ ಇದೆ. ಜನವರಿ 25ರಿಂದ 27ರವರೆಗೆ ಭಾರತದಲ್ಲಿ ಗಣರಾಜ್ಯೋತ್ಸವದ ಸಂಭ್ರಮ ಇರುತ್ತಲ್ವಾ. ಇದೇ ಟೈಮ್ನಲ್ಲಿ ಯುರೋಪ್ ಒಕ್ಕೂಟದ ಉನ್ನತ ನಾಯಕರು ಭಾರತಕ್ಕೆ ಬರ್ತಾ ಇದ್ದಾರೆ. ಯುರೋಪಿಯನ್ ಕಮಿಷನ್ ಪ್ರೆಸಿಡೆಂಟ್ ಉರ್ಸುಲಾ ವಾಂಡರ್ ಲೇಯನ್ ಮತ್ತು ಯುರೋಪ್ನ ಫಾರಿನ್ ಪಾಲಿಸಿ ಚೀಫ್ ಕಾಜಾ ಕಲ್ಲಾಸ್ ದಿಲ್ಲಿಗೆ ಬಂದು ಇಳಿತಾ ಇದ್ದಾರೆ. ಯಾಕೆ? ಬರೀ ಶೇಕ್ ಹ್ಯಾಂಡ್ ಮಾಡಿ ಹೋಗೋಕ್ಕಲ್ಲ, ಭಾರತ ಮತ್ತು ಯುರೋಪ್ ನಡುವೆ ಒಂದು ಹೊಸ ಸೆಕ್ಯೂರಿಟಿ ಆ್ಯಂಡ್ ಡಿಫೆನ್ಸ್ ಪ್ಯಾಕ್ಟ್ ಅಂದರೆ ರಕ್ಷಣಾ ಒಪ್ಪಂದಕ್ಕೆ ಸಹಿ ಹಾಕೋಕೆ ಬರ್ತಾ ಇದ್ದಾರೆ. ಇಲ್ಲಿರೋ ಮೇನ್ ಟ್ವಿಸ್ಟ್ ಏನು ಅಂದರೆ, ಈ ಒಪ್ಪಂದದ ಪ್ರಕಾರ ಯುರೋಪ್ ಭಾರತದಿಂದ ಶಸ್ತ್ರಾಸ್ತ್ರಗಳನ್ನು ಖರೀದಿ ಮಾಡುತ್ತೆ. ನೀವು ಕೇಳ್ತಿರೋದು ನಿಜ. ಯುರೋಪ್ಗೀಗ ಅರ್ಜೆಂಟಾಗಿ ಕೆಲ ವಸ್ತುಗಳು ಬೇಕಾಗಿವೆ. ಅದೇನು ಗೊತ್ತಾ? ಒಂದು 155mm ಆರ್ಟಿಲರಿ ಶೆಲ್ಸ್ ಅಂದರೆ ಫಿರಂಗಿಗಳಲ್ಲಿ ಬಳಸುವ ಬಾಂಬ್ ಅಥವಾ ಶೆಲ್ಗಳು, 2 ಎಕ್ಸ್ಪ್ಲೋಸಿವ್ಸ್ ಆ್ಯಂಡ್ ಪ್ರೊಪಲ್ಲೆಂಟ್ಸ್, ಸ್ಫೋಟಕ ಸಿಡಿಯೋಕೆ ಬೇಕಾದ ಮದ್ದು ಮತ್ತು ಕೆಮಿಕಲ್ಸ್, 3 ಡ್ರೋನ್ಸ್, ಕಣ್ಗಾವಲಿಡೋಕೆ ಬೇಕಾಗಿರೋ ಡ್ರೋನ್ಸ್ ಮತ್ತು ಆ ಡ್ರೋನ್ಗಳನ್ನು ಹೊಡೆದುರುಳಿಸೋ ಸಿಸ್ಟಮ್ಸ್. ಇದಕ್ಕಾಗಿನ ಒಂದು ಪರ್ಮನೆಂಟ್ ಆದ ಇಂಡಿಯಾ EU ಡಿಫೆನ್ಸ್ ಇಂಡಸ್ಟ್ರಿ ಫೋರಂ ಅನ್ನೋ ಸಂಸ್ಥೆಯನ್ನೇ ಹುಟ್ಟು ಹಾಕೋಕೆ ನಿರ್ಧಾರ ಮಾಡಿದ್ದಾರೆ. ಇದರ ಕೆಲಸ ಏನು ಗೊತ್ತಾ? ಯುರೋಪ್ನಲ್ಲಿರೋ ಪ್ರಭಾವಿ ರಾಷ್ಟ್ರಗಳ ಸೇನೆಗೆ ಯಾವಾಗ ಬೇಕೋ, ಏನು ಬೇಕೋ ಅದನ್ನು ಭಾರತದ ಕಂಪನಿಗಳು ಕಮ್ಮಿ ಕಾಸ್ಟಲ್ಲಿ, ಉತ್ತಮ ಗುಣಮಟ್ಟದಲ್ಲಿ ನಿರ್ಮಾಣ ಮಾಡಿ ಸಪ್ಲೈ ಮಾಡೋದು. ಒಂದ್ಸಲ ಯೋಚನೆ ಮಾಡಿ, ಯಾವ ಯುರೋಪ್ ನಮಗೆ ಗನ್ ಹಿಡಿಯೋಕೆ ಹೇಳ್ಕೊಟ್ಟವ್ರು ನಾವು ಅಂತ ಬೀಗ್ತಾ ಇತ್ತೋ, ಅದೇ ಯುರೋಪ್ ನಮ್ಮ ಮದ್ದುಗುಂಡುಗಳ ಮೇಲೆ ಡಿಪೆಂಡ್ ಆಗೋಕೆ ಬರ್ತಾ ಇದ್ದಾರೆ. ಅದನ್ನು ಹೇಳೋದು ಕಾಲಾಯ ತಸ್ಮೈ ನಮಃ ಅಂತ. ಟ್ರಂಪ್ ಆಟ ಯುರೋಪ್ಗೆ ಸಂಕಟ. ಪ್ರಶ್ನೆ ಅದೇ, ಈಗ ಯುರೋಪ್ಗೆ ಏಕಾಏಕಿ ಮೈಂಡ್ ಹೇಗೆ ಚೇಂಜ್ ಆಯಿತು ಅಂತ. ಇಷ್ಟು ದಿನ ಇಲ್ಲದ ಭಾರತ ಪ್ರೀತಿ ಇವಾಗ ಯಾಕೆ ಉಕ್ಕಿ ಬರ್ತಾ ಇದೆ ಅಂತ ಹೇಳಿ. ಅದಕ್ಕೆ ಉತ್ತರ ದಿ ಡೊನಾಲ್ಡ್ ಟ್ರಂಪ್ ಫ್ಯಾಕ್ಟರ್. ನೋಡಿ, ಹಳೆಯ ಪ್ರಪಂಚ ಅಥವಾ ಓಲ್ಡ್ ವರ್ಲ್ಡ್ ಆರ್ಡರ್ ಈಗ ಸತ್ತು ಹೋಗಿದೆ ಮತ್ತು ಟ್ರಂಪ್ ಕೊಂದು ಹಾಕಿದ್ದಾರೆ. 2ನೇ ಮಹಾಯುದ್ಧ ನಂತರ ಒಂದು ಅಲಿಖಿತ ನಿಯಮ ಇತ್ತು. ಅಮೆರಿಕ ಜಗತ್ತಿನ ಪೊಲೀಸ್. ಯುರೋಪ್ಗೆ ಏನೇ ತೊಂದರೆ ಬಂದರೂ ಕೂಡ ಅಮೆರಿಕ ಬಂದು ಕಾಪಾಡುತ್ತೆ ಅನ್ನೋ ನಂಬಿಕೆ ಇತ್ತು. ಆದರೆ ಟ್ರಂಪ್ರಿಂದ ನಂಬಿಕೆ ಒಡೆದು ಹೋಗಿದೆ. ಟ್ರಂಪ್ ಯುರೋಪ್ಗೆ ಕ್ಲಿಯರ್ ಆಗಿ ಹೇಳಿದ್ದಾರೆ, ನಿಮ್ಮ ರಕ್ಷಣೆ ನಿಮ್ಮ ಜವಾಬ್ದಾರಿ, ನಮ್ಮ ತೆರಿಗೆ ಹಣವನ್ನು ನಿಮ್ಮ ಮೇಲೆ ವೇಸ್ಟ್ ಮಾಡಲ್ಲ, ನಿಮ್ಮ ಸೇಫ್ಟಿಗೆ ಖರ್ಚು ಮಾಡೋಕ್ಕಾಗಲ್ಲ, ನಿಮ್ಮ ಸೆಕ್ಯೂರಿಟಿ ಬಿಲ್ ನಾವು ಕಟ್ಟಕ್ಕಾಗಲ್ಲ ಅಂತ ಟ್ರಂಪ್ ಯುರೋಪ್ಗೆ ಹೇಳಿಬಿಟ್ಟಿದ್ದಾರೆ. ಪೇ ಆರ್ ಪೆರಿಶ್ ಅಂದರೆ ಹಣ ಕೊಡಿಲ್ಲ ಸಾಯಿರಿ ಅಂತಿದ್ದಾರೆ. ಆಲ್ರೆಡಿ ಹಿಂದೆ ಕೊಟ್ಟಿರೋ ದುಡ್ಡಿಗೆ ನೀವೇನು ಕೃತಜ್ಞತೆ ತೋರಿಸ್ತಿಲ್ಲ, ಗ್ರೀನ್ಲ್ಯಾಂಡ್ ಆದರೂ ಕೊಡಿ ಹಾಗಾದ್ರೆ ಅಂತ ಕೇಳ್ತಿದ್ದಾರೆ ಮುಖಕ್ಕೆ ಹೊಡೆದಂಗೆ. ರೀಸೆಂಟಾಗಿ 2026ರಲ್ಲಂತೂ ಟ್ರಂಪ್ರ ಧೋರಣೆ ಇನ್ನೂ ಅಗ್ರೆಸಿವ್ ಆಗಿದೆ. ಯುರೋಪ್ ರಾಷ್ಟ್ರಗಳ ಮೇಲೆ ಸುಂಕ ಹಾಕ್ತೀನಿ ಗ್ರೀನ್ಲ್ಯಾಂಡ್ ಕೊಡೋಕ್ಕೆ ಹೆಲ್ಪ್ ಮಾಡಲಿಲ್ಲ ಅಂದರೆ ಅಂತೇಳಿ ಗಲಾಟೆ ಮಾಡ್ತಿದ್ದಾರೆ. ನ್ಯಾಟೋ ಒಕ್ಕೂಟಕ್ಕೆ ದುಡ್ಡು ಕೊಡೋದನ್ನು ಕಮ್ಮಿ ಮಾಡಿದ್ದಾರೆ. ಸೊ ಅಮೆರಿಕ ಇನ್ನು ಮುಂದೆ ರಿಲಯಬಲ್ ಪಾರ್ಟ್ನರ್ ಅಲ್ಲ ಅನ್ನೋದು ಯುರೋಪ್ಗೆ ಕನ್ಫರ್ಮ್. ಇನ್ನೊಂದು ಕಡೆ ರಷ್ಯಾ ಯುಕ್ರೇನ್ ಮೇಲೆ ಯುದ್ಧ ಮಾಡ್ತಾನೆ ಇದೆ. ಪುಟಿನ್ರ ಕಣ್ಣು ಯುರೋಪ್ನ ಬೇರೆ ರಾಷ್ಟ್ರಗಳ ಮೇಲೆ ಇದೆ ಅನ್ನೋ ಭಯನೂ ಇದೆ. ನೆಕ್ಸ್ಟ್ ಪೋಲೆಂಡ್, ಸ್ವೀಡನ್ ಅನ್ನೋ ಭಯ ಇದೆ. ಇಂಥ ಟೈಮ್ನಲ್ಲಿ ಅಮೆರಿಕ ಕೈ ಕೊಟ್ಟರೆ ಯುರೋಪ್ನ ಗತಿ ಏನು? ಆ ಭಯವೇ ಇವತ್ತು ಅವ್ರನ್ನ ಭಾರತದ ಕಡೆಗೆ ಓಡಿ ಬರೋ ಥರ ಮಾಡಿದೆ. ಆಪ್ಷನ್ ಇಲ್ವಲ್ಲ, ಯಾರು ಕೊಡ್ತಾರೆ? ಅಮೆರಿಕ ಕೈ ಎತ್ತಿಬಿಟ್ಟಿದೆ. ಪುಟಿನ್ನು ಶತ್ರು. ಚೈನಾದ ಮೇಲೆ ನಂಬಿಕೆ ಇಲ್ಲ. ಚೈನಾನ ಟ್ರಸ್ಟ್ ಮಾಡಲ್ಲ ಯುರೋಪ್ನವ್ರು ಅಷ್ಟೊಂದು, ಎಸ್ಪೆಷಲಿ ಡಿಫೆನ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಡೆಮೋಕ್ರಸಿ ಅದಿದು ಸಿದ್ಧಾಂತ ಎಲ್ಲ ಸ್ವಲ್ಪ ಇದೆ ಇವ್ರದ್ದು. ಭಾರತ ಪರ್ಫೆಕ್ಟ್ ಫಿಟ್. ಲಾರ್ಜ್ ಸ್ಕೇಲ್ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ವಿಚಾರದಲ್ಲಿ ಡಿಪೆಂಡ್ ಆಗಬಹುದಾದ ಡೆಮೋಕ್ರಸಿ,
ರಿಲಯಬಲ್ ಡೆಮೋಕ್ರಸಿ. ಅಗ್ರಿಮೆಂಟ್ ಮಾಡಿಕೊಂಡು ನಾಳೆ ಬೇರೆ ಡಿಕ್ಟೇಟರ್ ಬಂದರೆ ಕತೆ ಏನು ಡಿಕ್ಟೇಟರ್ಶಿಪ್ಪಲ್ಲಿ? ಇಲ್ಲಿ ಹಂಗಲ್ಲ. ಇಲ್ಲಿ ಇದು ರಿಲಯಬಲ್ ಡೆಮೋಕ್ರಸಿ, ಸ್ಟೇಬಲ್ ಡೆಮೋಕ್ರಸಿ. ಸರ್ಕಾರಗಳ ಬದಲಾದರೂ ಧೋರಣೆ ಹಾಗೆಲ್ಲ ಬೇಕಾಬಿಟ್ಟು ಚೇಂಜ್ ಆಗಲ್ಲ. ಸೊ ಸ್ಟ್ರಾಂಗ್ ಸ್ಟೇಬಲ್ ಡೆಮೋಕ್ರಸಿ ಭಾರತದಲ್ಲಿದೆ. ಹಾಗೆ ಯಂಗ್ ಟ್ಯಾಲೆಂಟ್ ನಮ್ಮ ಹತ್ರ ಇದೆ. ಆ ಯಂಗ್ ಟ್ಯಾಲೆಂಟ್ ದೊಡ್ಡ ಪ್ರಮಾಣದಲ್ಲಿದೆ. ಇಡೀ ಯುರೋಪ್ನ ರಕ್ಷಣೆಯ ಹಸಿವನ್ನು ನೀಗಿಸೋ ತಾಕತ್ತು ಭಾರತಕ್ಕೆ ಮಾತ್ರ ಉಳ್ಕೊಂಡಿರೋದು. ಈಗ ಯುರೋಪ್ ಪಾಲಿಗೆ ನಂಬಿಕಸ್ತ ಅಂಥೇಳಿ ಭಾರತ ಸ್ಟ್ರಾಟಜಿಕಲಿ ಫ್ರಾನ್ಸ್, ಬ್ರಿಟನ್, ಆಮೇಲೆ ಜರ್ಮನಿ ಇವರೊಂದಿಗೆ ಒಳ್ಳೆ ಫ್ರೆಂಡ್ಶಿಪ್ಪನ್ನು ಮೇಂಟೈನ್ ಮಾಡಿಕೊಂಡು ಕೂಡ ಬಂದಿತ್ತು. ಅದು ಕೂಡ ಬಹಳ ಹೆಲ್ಪ್ ಮಾಡ್ತಿದೆ ನಮಗೆ ಅಲ್ಲಿ ಹುಡುಕೋದೇನಕ್ಕೆ ಭಾರತದ ಹತ್ರ ನಾವು ಹೋಗೋಣ ಅಂತ ಇಡೀ ಯುರೋಪ್ ಒಟ್ಟಾಗಿ ಬರೋಕೆ ಅದು ಕೂಡ ಹೆಲ್ಪ್ ಮಾಡ್ತಾ ಇದೆ. ನಿಜ ಬ್ರೆಕ್ಸಿಟ್ ಆಗಿ ಬ್ರಿಟನ್ ಬೇರೆ ಹೋಗಿದೆ, ಅವರೊಟ್ಟಿಗೆ ನಮಗೆ ಸಪ್ರೇಟ್ ಆಗಿರೋ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆಗಿದೆ ಬ್ರಿಟನ್ ಒಟ್ಟಿಗೆ. ಉಳಿದಂಥ ಯುರೋಪಿಯನ್ ಯೂನಿಯನ್ ಜೊತೆಗೆ ಇವಾಗ ಆಗ್ತಾ ಇದೆ. ಖಾಲಿ ಆಯಿತು ಯುರೋಪ್ ಗೋದಾಮು. ನೀವು ಕೇಳ್ಬೋದು, ಯುರೋಪ್ ಅಂದರೆ ಟೆಕ್ನಾಲಜಿ ಕಿಂಗ್ ಅಲ್ವಾ, ಅವರಿಗೆ ಸ್ಫೋಟಕ ಮಾಡ್ಕೊಳಕ್ಕೆ ಬರಲ್ವಾ, ಯಾಕೆ ಭಾರತದ ಹತ್ರ ಕೇಳ್ತಿದ್ದಾರೆ ಅಂತ. ಇಲ್ಲಿರೋ ರಿಯಲ್ ಪ್ರಾಬ್ಲಮ್ ಅಂದರೆ ಕೆಪಾಸಿಟಿ. ಯುಕ್ರೇನ್ ಯುದ್ಧ ಶುರುವಾದ ಮೇಲೆ ಯುರೋಪ್ ತನ್ನ ಗೋದಾಮ್ನಲ್ಲಿದ್ದ ಬಹುತೇಕ ಮದ್ದುಗುಂಡುಗಳನ್ನ ಯುಕ್ರೇನ್ಗೆ ಕಳಿಸ್ಕೊಟ್ಟಿದೆ. ಈಗ ನ್ಯಾಟೋ ಅಧಿಕಾರಿಗಳೇ ಒಪ್ಕೊಂಡಿರೋ ಹಾಗೆ ಅವರ ರಿಸರ್ವ್ ಡೇಂಜರಸ್ಲಿ ಲೋ ಲೆವೆಲ್ಗೆ ತಲುಪಿದೆ, ಅಪಾಯಕಾರಿ ಮಟ್ಟಕ್ಕೆ ಕುಸಿದಿದೆ. ಸರಿ, ಹೊಸದಾಗಿ ಉತ್ಪಾದನೆ ಮಾಡಬಹುದಲ್ಲ, ಅಲ್ಲಿರೋ ಸಮಸ್ಯೆ ಬೇರೆ. ಯುರೋಪ್ನಲ್ಲಿ ಒಂದು ಫ್ಯಾಕ್ಟ್ರಿ ಶುರು ಮಾಡಬೇಕು ಅಂದರೆ 100 ಹೆಡ್ಡೇಕ್ ಇದೆ. ಒಂದು ಎನ್ವೈರ್ನ್ಮೆಂಟ್ ಲಾಸ್, ಅಲ್ಲಿನ ಪರಿಸರ ನಿಯಮಗಳು ಎಷ್ಟು ಸ್ಟ್ರಿಕ್ಟ್ ಅಂದರೆ ಮದ್ದುಗುಂಡುಗಳು ತಯಾರಿಸೋ ಕೆಮಿಕಲ್ ಪ್ಲಾಂಟ್ ಹಾಕೋಕೆ ಲೈಸೆನ್ಸ್ ಸಿಗೋಕೆ ವರ್ಷಗಟ್ಟಲೆ ಕಾಯಬೇಕಾಗತ್ತೆ. ನೆಕ್ಸ್ಟ್ ಲೇಬರ್ ಶಾರ್ಟೇಜ್. ಫ್ಯಾಕ್ಟ್ರಿ ಹಾಕೋಣ ಸರಿ, ಏನೋ ಎಲ್ಲ ಕಾನೂನುಗಳನ್ನು ಪಾಲಿಸಿ, ಜನ ಇಲ್ಲಿದ್ದಾರೆ ಕೆಲಸ ಮಾಡೋಕ್ಕೆ, ಸ್ಕಿಲ್ಡ್ ಲೇಬರ್ ಸಿಗ್ತಾ ಇಲ್ಲ ಅಲ್ಲಿ. ಮೂರನೇದು ಕಾಸ್ಟ್, ಅಲ್ಲಿ ಉತ್ಪಾದನೆ ಮಾಡೋ ಖರ್ಚು ಸಿಕ್ಕಾಪಟ್ಟೆ ಜಾಸ್ತಿ. ಆದರೆ ಭಾರತದಲ್ಲಿ ಹಾಗಿಲ್ಲ. ಇವಾಗ ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ಡಿಫೆನ್ಸ್ ಸೆಕ್ಟರ್ಗೆ ಸಿಕ್ಕಾಪಟ್ಟೆ ಬೆಂಬಲ ಸಿಗ್ತಾ ಇದೆ. ಲೇಬರ್ ಕಾಸ್ಟ್ ಕೂಡ ಕಮ್ಮಿ, 24/7 ಕೆಲಸ ಮಾಡ್ತವೆ ಫ್ಯಾಕ್ಟ್ರಿಗಳು. ಅದರಲ್ಲೂ ಕೂಡ ಮುಖ್ಯವಾಗಿ ರಿಲಯನ್ಸ್ ಮತ್ತು DIEHL ಈ ಕಂಪನಿಗಳು ಸೇರಿ ಭಾರತದಲ್ಲಿ ಈಗ ಆಲ್ರೆಡಿ 155 mm ಶೆಲ್ಗಳನ್ನು ತಯಾರು ಮಾಡೋ ಒಪ್ಪಂದ ಮಾಡಿಕೊಂಡಿವೆ 2025 ಜೂನ್ನಲ್ಲಿ. ಸೊ ಯುರೋಪ್ ಹತ್ರ ದುಡ್ಡಿದೆ, ಆದರೆ ಸರಕಿಲ್ಲ. ಭಾರತದ ಹತ್ರ ಫ್ಯಾಕ್ಟ್ರಿ ಇದೆ, ಕೆಪಾಸಿಟಿ ಇದೆ. ಹಾಗಾಗಿ ನಿಮ್ಮ ದುಡ್ಡು ನಮ್ಮ ಸರಕು ಅನ್ನೋ ಡೀಲ್ಗೆ ಈಗ ಭಾರತ ಯುರೋಪ್ ಹತ್ರ ಬರ್ತಿದ್ದಾರೆ. ಅಮೆರಿಕ ಇಲ್ಲದ ಹೊಸ ಲೋಕ. ಇಲ್ಲೊಂದು ಇಂಟ್ರೆಸ್ಟಿಂಗ್ ಪದದ ಬಗ್ಗೆ ತಿಳ್ಕೋಬೇಕು ನಾವು ಸ್ವಲ್ಪ ಡೀಟೇಲ್ ಆಗಿ. ಅದೇ ಸ್ಟ್ರಾಟಜಿಕ್ ಅಟಾನಮಿ. ಇದು ಫಾರಿನ್ ಪಾಲಿಸಿಯಲ್ಲಿ ತುಂಬಾ ಮುಖ್ಯವಾಗಿರೋ ಪದ, ತುಂಬಾ ತೂಕ ಇರೋ ಪದ. ಹೈ ಗ್ರಾವಿಟಿ ಟರ್ಮ್ ಇದು. ಅರ್ಥ ಸಿಂಪಲ್, ನನ್ನ ರಕ್ಷಣೆಗೆ ನಾನು ಯಾರ ಮೇಲೂ ಡಿಪೆಂಡ್ ಆಗಬಾರ್ದು, ಅದರಲ್ಲೂ ಕೂಡ ಅಮೆರಿಕದ ಮೇಲೆ ಜಾಸ್ತಿ ಡಿಪೆಂಡ್ ಆಗಬಾರ್ದು ಅಂತ. ಎಷ್ಟು ದಿನ ಯುರೋಪ್ಗೆ ಈ ಬುದ್ಧಿ ಇರಲಿಲ್ಲ, ಅವರು ಕಣ್ಣು ಮುಚ್ಕೊಂಡು ಅಮೆರಿಕವನ್ನು ನಂಬಿದ್ರು. ಈಗ ಟ್ರಂಪ್ ಶಾಕ್ ಕೊಟ್ಟ ಮೇಲೆ ಅವರಿಗೆ ಜ್ಞಾನೋದಯ ಆಗಿದೆ. ಭಾರತ ಮತ್ತು ಯುರೋಪ್ ಒಪ್ಪಂದದ ಹಿಂದಿರೋ ಅಸಲಿ ಉದ್ದೇಶವೇ ಇದು. ಜಗತ್ತಲ್ಲಿ ಇಷ್ಟು ದಿನ 2 ಪ್ರಮುಖ ಗುಂಪುಗಳಿದ್ವು, 2 ಪೋಲ್ಸ್. ಒಂದು ಅಮೆರಿಕ ನೇತೃತ್ವದ ಗುಂಪು, ಇನ್ನೊಂದು ಚೈನಾ ರಷ್ಯಾ ಗುಂಪು. ಭಾರತಕ್ಕೆ ಈ 2 ಗುಂಪಿಗೆ ಸೇರೋಕ್ಕೂ ಇಷ್ಟ ಇರಲಿಲ್ಲ. ನಮಗೆ ನಮ್ಮದೇ ಆದ ಸ್ವಂತಿಕೆ ಬೇಕು. ಯುರೋಪ್ಗೂ ಕೂಡ ಅಷ್ಟೇ. ಅಮೆರಿಕದ ದಬ್ಬಾಳಿಕೆ ಮತ್ತು ಚೀನಾದ ತೊಂದರೆ ಎರಡೂ ಬೇಡ. ಹಾಗಾಗಿ ಭಾರತ ಮತ್ತು ಯುರೋಪ್ ಸೇರಿದ್ರೆ ಜಗತ್ತಲ್ಲಿ ಒಂದು 3ನೇ ಶಕ್ತಿ, 3rd ಪೋಲ್ ಹುಟ್ಕೊಳ್ಳುತ್ತೆ. ಒಂದು ಕಡೆ 140 ಕೋಟಿ ಜನಸಂಖ್ಯೆ ಇರೋ ಭಾರತ, ಇನ್ನೊಂದು ಕಡೆ ಜಗತ್ತಿನ ಶ್ರೀಮಂತ ಒಕ್ಕೂಟವಾಗಿರೋ ಯುರೋಪ್. ಇವರಿಬ್ರು ಸೇರಿದ್ರೆ ಜಗತ್ತಿನ ಒಟ್ಟು GDP 25% ಪವರ್ ಇವರ ಕೈಗೆ ಬರುತ್ತೆ. ಆಗ ಅಮೆರಿಕ ಆಗಲಿ ಚೀನಾ ಆಗಲಿ ಇಬ್ಬರೂ ಜಾಸ್ತಿ ಆಟ ಆಡಕ್ಕಾಗಲ್ಲ. ಡ್ರ್ಯಾಗನ್ಗೆ ಚೆಕ್, ರಷ್ಯಾಗೆ ಬ್ರೇಕ್. ಎಸ್ ಸ್ನೇಹಿತರೆ, ಇದನ್ನ ಜಿಯೋ ಪೊಲಿಟಿಕಲ್ ಚೆಕ್ ಮೇಟ್ ಅಂತ ಕರಿಬಹುದು. ಒಂದು ರಷ್ಯಾಗೆ ಬ್ರೇಕ್, ಯುರೋಪ್ಗೆ ಬೇಕಾಗಿರೋದು ರಷ್ಯಾವನ್ನ ತಡೆಯೋದು. ಅದಕ್ಕೆ ಅವರಿಗೆ ಬೇಕಾದ ಮದ್ದುಗುಂಡುಗಳನ್ನ ಭಾರತ ಸಪ್ಲೈ ಮಾಡಿದ್ರೆ ರಷ್ಯಾದ ಅತಿಕ್ರಮಣವನ್ನ ತಡೆಯೋಕೆ ಯುರೋಪ್ಗೆ ಶಕ್ತಿ ಸಿಗುತ್ತೆ. ಗಮನಿಸಿ, ಭಾರತ ರಷ್ಯಾ ವಿರುದ್ಧ ನೇರವಾಗಿ ಯುದ್ಧ ಮಾಡ್ತಾ ಇಲ್ಲ, ಆದ್ರೆ ನಮ್ಮ ಬಿಸ್ನೆಸ್ ಯುರೋಪ್ಗೆ ಹೆಲ್ಪ್ ಮಾಡ್ತಾ ಇದೆ. ನೆಕ್ಸ್ಟ್ ಚೈನಾಗೆ ಚೆಕ್ಮೇಟ್. ಭಾರತಕ್ಕೆ ಬೇಕಾಗಿರೋದು ಚೀನಾವನ್ನ ಎದುರಿಸೋ ಶಕ್ತಿ. ಈ ಒಪ್ಪಂದದ ಮೂಲಕ ಯುರೋಪ್ ನಮಗೆ ಹೈ ಟೆಕ್ನಾಲಜಿಯ ಶಸ್ತ್ರಾಸ್ತ್ರ, ಜೆಟ್ ಇಂಜಿನ್ ಟೆಕ್ನಾಲಜಿ ಮತ್ತು ಸೆನ್ಸಾರ್ಸ್ ಕೊಡುತ್ತೆ. ಇದು ನಮ್ಮ ಮಿಲಿಟರಿಯನ್ನು ಸ್ಟ್ರಾಂಗ್ ಮಾಡುತ್ತೆ. ಚೈನಾ ಗಡಿಯಲ್ಲಿ ನಿಂತು ಕಣ್ಣಲ್ಲಿ ಕಣ್ಣಿಟ್ಟು ನೋಡೋಕೆ ನಮಗೆ ಯುರೋಪಿಯನ್ ಟೆಕ್ನಾಲಜಿ ಸಿಗುತ್ತೆ. ಇದನ್ನೇ ವಿನ್ ವಿನ್ ಸಿಚುವೇಶನ್ ಅಂತ ಕರೆಯೋದು. ಯುರೋಪ್ಗೆ ನಮ್ಮ ಮದ್ದುಗುಂಡು ಬೇಕು, ನಮಗೆ ಅವರ ಟೆಕ್ನಾಲಜಿ ಬೇಕು. ಶತ್ರುಗಳು ಬೇರೆ ಬೇರೆ ಆದರೂ ದಾರಿ ಒಂದೇ. ಮೇಕ್ ಇನ್ ಇಂಡಿಯಾಗೆ ಪವರ್. ಲಾಭ ಯಾರಿಗೆ? ದುಡ್ಡು ಎಲ್ಲೆಲ್ಲ ಆಗುತ್ತೆ? ಖಂಡಿತವಾಗ್ಲೂ ದೇಶಕ್ಕೆ ಆಗುತ್ತೆ. ಉದ್ಯೋಗ ಸೃಷ್ಟಿಯಾದಾಗ ತುಂಬ ಜನಕ್ಕೆ ಇದರಿಂದ ಜಾಬ್ ಸಿಗುತ್ತೆ. ಜೊತೆಗೆ ಕೆಲವೊಂದು ಕಂಪನಿಗಳಿಗೆ ಮತ್ತು ಕೆಲವೊಂದು ಸೆಕ್ಟರ್ನ ಕಂಪನಿಗಳಿಗೆ ನೇರವಾಗಿ ಬೂಸ್ಟ್ ಸಿಗುತ್ತೆ. ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ದೊಡ್ಡ ಪ್ರೋಗ್ರೆಸ್ ಆಗ್ಬೋದು. ಈಗ ಆಲ್ರೆಡಿ ರಷ್ಯಾ ಯುಕ್ರೇನ್ ಯುದ್ಧ ಟೈಮ್ನಲ್ಲಿ 2023-24 ಭಾರತದ ಕೆಲ ಆರ್ಟಿಲರಿ ಶೆಲ್ಗಳು ಯುರೋಪ್ ಮೂಲಕ ಯುಕ್ರೇನ್ ತಲುಪಿದ್ವು ಅನ್ನೋ ರಿಪೋರ್ಟ್ಸ್ ಬಂದಿದ್ವು. ಆಗ ರಷ್ಯಾ ಕೂಡ ಭಾರತದ ಹತ್ರ ಕಂಪ್ಲೇಂಟ್ ಮಾಡಿತ್ತು, ಏನು ಮಾಡ್ತಿದ್ದೀರಿ ನೀವು ಅಂತ. ಅದರ ಅರ್ಥ ಏನು ಗೊತ್ತಾ? ನಮ್ಮಲ್ಲಿ ಉತ್ಪಾದನೆ ಆಗೋ ಕ್ವಾಲಿಟಿ ಚೆನ್ನಾಗಿದೆ ಅಂತ. ಈಗ ಅಫಿಷಿಯಲ್ ಆಗಿ ಒಪ್ಪಂದ ಆಗ್ತಿರೋದ್ರಿಂದ ಭಾರತದ ಪಬ್ಲಿಕ್ ಮತ್ತು ಪ್ರೈವೇಟ್ ಸೆಕ್ಟರ್ಗೆ ಹಬ್ಬ.
ಮ್ಯೂನಿಷನ್ಸ್ ಇಂಡಿಯಾ ಲಿಮಿಟೆಡ್, ಇದು ಸರ್ಕಾರಿ ಸಂಸ್ಥೆ, ಸ್ಫೋಟಕ ತಯಾರಿಸೋದ್ರಲ್ಲಿ ಎಕ್ಸ್ಪರ್ಟ್. ಹಾಗೆ ಸೋಲಾರ್ ಇಂಡಸ್ಟ್ರೀಸ್ ಪ್ರೈವೇಟ್ ಕಂಪನಿ, ಸೋಲಾರ್ ಪ್ಯಾನಲ್ ಮಾಡಲ್ಲೇ ಅವರು, ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಡಿಫೆನ್ಸ್ ಕಂಪನಿ ಇದು, ನಾಗ್ಪುರ್ ಮೂಲದ ಕಂಪನಿ. ಎಕ್ಸ್ಪ್ಲೋಸಿವ್ಸ್ ಅಥವಾ ಸ್ಫೋಟಕ ತಯಾರಿಕೆಯಲ್ಲಿ ಇದು ದೊಡ್ಡ ಹೆಸರಿದೆ. ಹಾಗೆ ಭಾರತ್ ಫೋರ್ಜ್, ಕಲ್ಯಾಣಿ ಗ್ರೂಪ್, ಇವರ ಆರ್ಟಿಲರಿ ಗನ್ಗಳು ಈಗ ಆಲ್ರೆಡಿ ಫೇಮಸ್. ಪಿನಾಕ ಎಲ್ಲ ಇವರು ಮಾಡ್ತಾರೆ. ಹಾಗೆ ಟಾಟಾ ಅಡ್ವಾನ್ಸ್ ಸಿಸ್ಟಮ್ಸ್, ಡ್ರೋನ್ ಮತ್ತು ಏರೋಸ್ಪೇಸ್ನಲ್ಲಿ ಇವರಿಗೆ ದೊಡ್ಡ ಆರ್ಡರ್ ಸಿಗೋ ಚಾನ್ಸಸ್ ಇದೆ. ಇಷ್ಟು ದಿನ ನಾವು ಮಿಲಿಯನ್ ಗಟ್ಟಲೆ ಡಾಲರ್ಸ್ ಇರೋದು ವಿದೇಶಿ ಕಂಪನಿಗಳನ್ನು ಸಾಕ್ತಾ ಇದ್ವಿ. ಈಗ ಯುರೋಪ್ನ ಯೂರೋ ನಮ್ಮ ದೇಶದ ಕಂಪನಿಗಳಿಗೆ ಹರಿದು ಬರುತ್ತೆ. ನಮ್ಮ ಸ್ಟಾರ್ಟಪ್ಗಳಿಗೆ, ನಮ್ಮ ಎಂಜಿನಿಯರ್ಸ್ಗೆ ಹೊಸ ಕೆಲಸ ಸಿಗತ್ತೆ. ಸೊ ಸ್ನೇಹಿತರೆ ನೋಡಿ, ಇಡೀ ಜಗತ್ತು ಭಾರತದ ಕಡೆಗೆ ನೋಡ್ತಾ ಇದೆ ಈಗ. ಹಾಗಿರ್ಬೇಕಾದ್ರೆ ನೀವು ಭಾರತದ ಸೌಂದರ್ಯ ನೋಡೋದು ಬೇಡವಾ? ನೀವು ಸೈನ್ಸ್ ಟೂರಿಸಂ ಜೊತೆಗೆ ಗುಜರಾತ್ ಮತ್ತು ಮಧ್ಯಪ್ರದೇಶದ ಅದ್ಭುತ ತಾಣಗಳಿಗೆ ಪ್ರವಾಸ ಹೋಗ್ಬೋದು. ಮಾರ್ಚ್ 8 ಹೊರಡೋ ದಿನ ಆಲ್ ಇನ್ಕ್ಲೂಸಿವ್ ಪ್ರೈಸ್ ಇದು. ಹಿರಿಯ ನಾಗರಿಕರಿಗೆ ಸ್ಪೆಷಲ್ ಕೇರ್ ಕೂಡ ಇರುತ್ತೆ. ಆಸಕ್ತರು ನಿಮ್ಮ ಟಿಕೆಟ್ ಬುಕ್ ಮಾಡಿ ಟ್ರಾವೆಲ್ ಮಾಡಿ. ಇರೋ ಸ್ನೇಹಿತರೆ, ಕಡೆಯದಾಗಿ ಇಷ್ಟೇ ಹೇಳೋದು ನಿಮಗೆ, ಜಗತ್ತು ಬದಲಾಗ್ತಿದೆ, ವೇಗವಾಗಿ ಬದಲಾಗ್ತಾ ಇದೆ. ಒಂದು ಕಾಲದಲ್ಲಿ ಯಾವ ಬ್ರಿಟಿಷರು, ಫ್ರೆಂಚರು, ಪೋರ್ಚುಗೀಸರು ನಮ್ಮನ್ನು ಆಳಿದ್ರು, ನಮ್ಮ ಸಂಪತ್ತನ್ನು ಕೊಳ್ಳೆ ಹೊಡೆದಿದ್ರು, ನಮ್ಮನ್ನು ಕಾಲೋನಿ ವಸಾಹತು ಮಾಡಿಕೊಂಡು ಗುಲಾಮರ ಥರ ಟ್ರೀಟ್ ಮಾಡಿದ್ರು. ಆ ರಾಷ್ಟ್ರಗಳು ಈಗ ಈಕ್ವಲ್, ಬನ್ನಿ ಟೇಬಲಲ್ಲಿ ಕೂತ್ಕೊಂಡು ಡಿಸ್ಕಸ್ ಮಾಡೋಣ, ಬಿಸ್ನೆಸ್ ಮಾಡೋಣ ಅಂತ ಹೈ ಟೇಬಲ್ನಲ್ಲಿ ಎದುರ ಬದ್ರ ಕೂರಕ್ಕೆ ಬರ್ತಾ ಇದ್ದಾರೆ ನಮ್ಮೊಂದಿಗೆ. ಇನ್ನು ಮುಂದಿನ 2-3 ದಿನಗಳಲ್ಲಿ ಈ ಮದರ್ ಆಫ್ ಆಲ್ ಡೀಲ್ಸ್ ಇದೆಯಲ್ಲ, EU ಮತ್ತು ಭಾರತದ ಈ ಡೀಲ್ ಇಡೀ ಜಗತ್ತಲ್ಲಿ ಸಂಚಲನ ಉಂಟು ಮಾಡುತ್ತೆ. ಬರೆದಿಟ್ಕೊಳ್ಳಿ ಸ್ನೇಹಿತರೆ. ಜಸ್ಟ್ ಮ್ಯಾಟರ್ ಆಫ್ ಫ್ಯೂ ಅವರ್ಸ್, ಇನ್ನು ಕೆಲವೇ ಗಂಟೆಗಳು, 2-3 ದಿನ ಅಂತ ಹೇಳಿದ್ರೆ. ಇನ್ನು ಸ್ನೇಹಿತರೆ, ಬಗ್ಗೆ ನಿಮಗೇನು ಅನ್ಸುತ್ತೆ? ಈ ಒಪ್ಪಂದದಿಂದ ಭಾರತದ ಸ್ಟ್ರೆಚರ್ ಗ್ಲೋಬಲ್ ಲೆವೆಲಲ್ಲಿ ಏನೂ ಇಂಪ್ರೂವ್ ಆಗುತ್ತಾ, ಅಥವಾ ಇದರಿಂದ ನಮಗೆ ರಷ್ಯಾ ಜೊತೆ ಸಂಬಂಧ ಹಾಳಾಗ್ಬೋದಾ? ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಮಸ್ಮಗ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು, ಹಾಗೆ ಆಸಕ್ತ ವೀಕ್ಷಕರು ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ಪ್ರೀಮಿಯಂ ಮೆಂಬರ್ ಆಗೋದನ್ನು ಮರಿಬೇಡಿ. ನಮಸ್ಕಾರ ಸ್ನೇಹಿತರೆ.